ಮತದಾನ ಕಾಟಾಚಾರಕ್ಕಲ್ಲ, ಅದು ಪ್ರಜಾಪ್ರಭುತ್ವದ ಹಬ್ಬ. ಸಂವಿಧಾನ ನಮ್ಮ ಸಹಮತಿಯನ್ನ, ನಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಲಿಕ್ಕೆ ನಮ್ಗೆ ಕೊಟ್ಟಿರುವಂತ ಅವಕಾಶ. ಈಗ ಮನೆಯಲ್ಲೇ ಮಲ್ಕೊಂಡು ಇನ್ನು 5 ವರ್ಷ ಬೀದಿಗೆ ಬರ್ತಿರೋ, ಅಥವಾ ಇವತ್ತು ಮತದಾನ ಮಾಡಿ 5 ವರ್ಷ ರಾಜನಂತೆ ಇರ್ತಿರೋ ಅಂತ ನೀವೇ ಯೋಚಿಸಿ. ನಿಮ್ಮ ಒಂದು ಮತದಿಂದಾಗಿ ರಾಮ ಮಂದಿರ ಬಂತು, ಕಾಶಿಯ ಕಾರಿಡಾರ್ ನಿರ್ಮಾಣ ಆಯಿತು, ಆರ್ಟಿಕಲ್ 370 ಹೋಯ್ತು, ಸಿಟಿಜನ್ಶಿಪ್ ಅಮೆಂಡ್ಮೆಂಟ್ ಆಕ್ಟ್ ಬಂತು. ನಿಮ್ಮ ಒಂದು ಮತದಿಂದಾಗಿಯೇ ಈ ದೇಶಕ್ಕೆ ಕೋವಿಡ್ ವ್ಯಾಕ್ಸಿನ್ ಸಿಕ್ತು, ಸರ್ಜಿಕಲ್ ಸ್ಟ್ರೈಕ್ ಆಯ್ತು, ಏರ್ ಸ್ಟ್ರೈಕ್ ಆಯ್ತು, ಕೊನೆಗೆ ಭಾರತ ವಿರೋಧಿಗಳನ್ನ ಅನ್ನೋನ್ ಗನ್ಮ್ಯಾನ್ಗಳು ಕಂಡಲ್ಲಿ ಗುಂಡು ಹೊಡೆದು ಸಾಯಿಸಿದ್ರು. ನಿಮ್ಮ ಒಂದು ಮತದಿಂದಾಗಿ ಭಾರತ 5ನೇ ಶ್ರೀಮಂತ ರಾಷ್ಟ್ರವಾಯಿತು, ಪಾಕಿಸ್ತಾನ ಬರ್ಬಾದಾಗೋಯ್ತು. ಕಾಂಗ್ರೆಸ್ಸಿಗರ ಮನೆಯಲ್ಲಿ ಕೊಳಿತಾ ಬಿದ್ದಿದ್ದಂತ ಕಂತೆ ನೋಟುಗಳು ದೇಶದ ಬೊಕ್ಕಸಕ್ಕೆ ಸೇರಿತು. ನಿಮ್ಮ ಒಂದು ಮತದಿಂದಾಗಿ 80 ಕೋಟಿ ಜನಕ್ಕೆ ಉಚಿತ ಧಾನ್ಯ ಸಿಗ್ತಾ ಇದೆ. ಆಯುಷ್ಮಾನ್ ಭಾರತ್ ಕಾರ್ಡ್ನ ಮೂಲಕ ಒಂದು ಪರಿವಾರಕ್ಕೆ 5 ಲಕ್ಷ ರೂಪಾಯಿವರೆಗೆ ಉಚಿತ ಚಿಕಿತ್ಸೆ ಸಿಗ್ತಾ ಇದೆ. ಹಾಗೆ ಮನೆಗೂ ಸಿಲಿಂಡರ್ ಬಂದಿದೆ, ಮನೆಗೂ ನಲ್ಲಿ ನೀರು ಸಿಕ್ಕಿದೆ. ನಿಮ್ಮ ಒಂದು ಮತದಿಂದಾಗಿ ತರುಣರು ಲಕ್ಷಾಂತರ ಸ್ಟಾರ್ಟ್ಅಪ್ ಆರಂಭಿಸಿದ್ದಾರೆ. 108ಕ್ಕೂ ಹೆಚ್ಚು ಯೂನಿಕಾರ್ನ್ಗಳು ನಿರ್ಮಾಣಗೊಂಡಿವೆ. 5G ತಂತ್ರಜ್ಞಾನಕ್ಕೆ ವೇಗವಾಗಿ ಅಡಾಪ್ಟ್ ಮಾಡ್ಕೊಂಡಿದ್ದೀವಿ. 6Gಗೆ ನಾವೀಗ ತಯಾರಾಗ್ತಾ ಇದ್ದೀವಿ. ಮೊಬೈಲ್ನ ಮೂಲಕ ಹಣವನ್ನ ಟ್ರಾನ್ಸ್ಫರ್ ಮಾಡೋದಕ್ಕೆ ಹಳ್ಳಿಗರು ಸಿದ್ಧರಾಗಿ ನಿಂತಿದ್ದಾರೆ. ಈ ದೇಶ ಸೆಮಿಕಂಡಕ್ಟರ್ ಇಂಡಸ್ಟ್ರಿಯಲ್ಲಿ ದಾಪುಗಾಲಿಡ್ತಾ ಇದೆ. ಒಂದು ಕಾಲದಲ್ಲಿ ಬರಿಯ ರಾಷ್ಟ್ರವಾಗಿದ್ದ ಭಾರತ ಇವತ್ತು ಪ್ರಮುಖ ರಾಷ್ಟ್ರವಾಗಿ ನಿಂತಿದೆ ನಿಮ್ಮ ಒಂದು ಮತದಿಂದಾಗಿ. ಈ ಬಾರಿ ಏನಾದರೂ ನಾವು ತಪ್ಪಿ ಇವರಿಗಲ್ದೆ ಮತ್ತಾರಿಗಾದ್ರೂ ಮತ ಹಾಕಿದ್ರೆ ನೇಹಾಳ ಕತೆ ಹುಬ್ಳಿಲಾಯ್ತಲ್ಲ, ಎಲ್ಲ ಕಡೆ ಶುರುವಾಗ್ಬಿಡುತ್ತೆ. ಆರ್ಟಿಕಲ್ 370 ಮತ್ತೊಮ್ಮೆ ಲಾಗು ಆಗುತ್ತೆ. ಜಾತಿಯನ್ನ ಮೀರಿ ಇಷ್ಟು ಬೆಳೆದು ನಿಂತಿದ್ದೀವಲ್ಲ, ಜಾತಿಗಳ ನಡುವೆ ಕದನ ಆರಂಭವಾಗ್ಬಿಡತ್ತೆ. ಯೂನಿಫಾರ್ಮ್ ಸಿವಿಲ್ ಕೋಡ್ ಮತ್ತು CAAಗಳು ಕನಸಾಗೆ ಉಳ್ಕೊಂಡು ಬಿಡ್ತವೆ. ಗೋವುಗಳು ಕಂಡಲ್ಲಿ ಹೆಣವಾಗ್ತವೆ. ಹಿಂದೂ ಮತಾಂತರವಾಗ್ಬಿಡ್ತಾನೆ. ಪಪ್ಪು ಪ್ರಧಾನಿ ಆಗ್ತಾನೆ. ಅವನ ಅನುಯಾಯಿಗಳು ದರ್ಪದ ಸಾಮ್ರಾಜ್ಯವನ್ನ ಆರಂಭಿಸಿಬಿಡ್ತಾರೆ. ಭಾರತ ಭ್ರಷ್ಟ ರಾಷ್ಟ್ರವಾಗತ್ತೆ, ಮತ್ತೊಮ್ಮೆ ಸಾಲಗಾರ ರಾಷ್ಟ್ರವಾಗತ್ತೆ. ಅಷ್ಟೇ ಅಲ್ಲ, ನಾವು ತಪ್ಪಿ ಚಲಾಯಿಸಿದ ಈ ಮತಕ್ಕಾಗಿ ಮುಂದಿನ ಪೀಳಿಗೆ ನಮ್ಮನ್ನು ನಡು ರಸ್ತೆಯಲ್ಲಿ ನಿಲ್ಲಿಸಿ ಛೀಮಾರಿ ಹಾಕತ್ತೆ. ಮತ್ತ್ಯಾಕೆ ತಡ? ಬೇಗ ಹೇಳಿ. ಆದಷ್ಟು ಬೇಗ ವೋಟ್ ಮಾಡಿ ನರೇಂದ್ರ ಮೋದಿ ಅವರನ್ನ 3ನೇ ಬಾರಿಗೆ ಪ್ರಧಾನಿ ಮಾಡೋಣ. ಭಾರತವನ್ನ ಶ್ರೇಷ್ಠ ರಾಷ್ಟ್ರ ಮಾಡೋಣ.